ಇದು ಮಂಗಳವಾರದ ಮಿನಿ ವ್ಲಾಗ್. ಹಲೋ ವಿವರ್ಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸಿಗಂದೂರು ಚೌಡೇಶ್ವರಿಗೆ ಹೊರಟಿದ್ದು ನೆಕ್ಸ್ಟ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ತಾಳಗುಪ್ಪ ಅನ್ನೋ ಪ್ಲೇಸ್ಗೆ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ 7:30 ಆಗಿತ್ತು. ಅಲ್ಲಿಂದ ನಾನು ಒಡಂಬೈಲು ಅನ್ನೋ ಬಸ್ ಹತ್ಕೊಂಡು ನಾನು ಬಳೆ ಪದ್ಮಾವತಿಗೆ ಹೋದೆ. ಕನ್ಫ್ಯೂಸ್ ಆಗಬೇಡಿ, ಸಿಗಂದೂರು ಅಂತ ಹೇಳಿ ಬಳೆ ಪದ್ಮಾವತಿಗೆ ಹೋಗ್ತಿದ್ದಾಳೆ ಅಂತ. ಅಮಾವಾಸ್ಯೆ ಪೂಜೆ ಇರೋದು ಈವ್ನಿಂಗ್, ಸಂಜೆ ನೈಟ್ ಇರೋದ್ರಿಂದ ನಾನು ಫಸ್ಟು ಬಳೆ ಪದ್ಮಾವತಿಗೆ ಹೋದೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಅಲ್ಲಿಗೆ ಹೋಗೋಷ್ಟರಲ್ಲಿ 8:45 ಆಗಿತ್ತು. ಅಲ್ಲಿ ನಾನು ರೆಡಿಯಾಗಿ ಈಚೆಗೆ ಬರೋಷ್ಟರಲ್ಲಿ 9:30 ಆಯಿತು. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಟಿಫನ್ನ. ಅಲ್ಲೇ ಟಿಫನ್ ಮಾಡಿಕೊಂಡು ಮುಂದೆ ಹೋದೆ ಅಮ್ಮನವ್ರ ದರ್ಶನ ಮಾಡೋಣ ಅಂತ. ಪ್ರದಕ್ಷಿಣೆ ಹಾಕೊಂಡು ಬರ್ಬೇಕಾದ್ರೆ ಇಲ್ಲಿ ಮುಕ್ತಿನಾಗ ಅಂತ ಒಂದು ದೇವ್ರು ನೋಡಿದೆ. ತುಂಬ ಜನ ಇದ್ದರು, ನಾಗರದೋಷ ಪರಿಹಾರ ಮಾಡಿಸ್ಕೊಳಕ್ಕೆ ಬಂದಿದ್ರು, ಹೋಮ ಎಲ್ಲ ಮಾಡಿಸಿದ್ರು. ಇಲ್ಲೊಂದು ವಿಶೇಷ ನೋಡಿದೆ, ಒಂದೇ ಕಲ್ಲಲ್ಲಿ ನವಗ್ರಹ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಅಮ್ಮನವ್ರ ದರ್ಶನಕ್ಕೆ ಹೋದೆ, ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ಅಲ್ಲಿ ಮುಂದಗಡೆ ಒಂದು ಆರ್ಚಲ್ಲಿ ಮೂಲ ಸ್ಥಳ ಅಮ್ಮನವ್ರದ್ದು ಅಂತ ಬರೆದಿದ್ರು. ಹಾಗೆ ನಡ್ಕೊಂಡು ಮುಂದೆ ಹೋದೆ. ಬಲಗಡೆ ಸೈಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬುದ್ಧವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ತುಂಬ ಪ್ರಶಾಂತವಾಗಿದೆ ಅಲ್ಲಿ ಜಾಗ. ಹಾಗೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಮೂಲ ದೇವರು ಸಿಗುತ್ತೆ. ಆ ಮೂಲ ದೇವರು ವಿಶೇಷ ನೋಡ್ಬೇಕು ನೀವು, ಮಧ್ಯದಲ್ಲಿ ಹುತ್ತ ಇದೆ, 4 ದಿಕ್ಕಿನಲ್ಲೂ ಕೂಡ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 4 ಬಾಗಿಲು ಕೂಡ ಇದೆ, 4 ಗಡ್ಗಂಬ ಕೂಡ ಇದೆ. ಇಲ್ಲಿ ಅರಕೆ ರೂಪದಲ್ಲಿ ಬಳೆನೇ ಕೊಡೋದು, ಅದಕ್ಕೆ ಬಳೆ ಪದ್ಮಾವತಿ ಅಂತಲೇ ಫೇಮಸ್ಸು. ತುಂಬ ಪ್ರಶಾಂತ ಸಿಗುವಂಥ ಜಾಗ ಅಂತಲೇ ಹೇಳ್ಬೋದು, ನೆಮ್ಮದಿ ಅಂತೂ ಸಿಕ್ತು. ಅದ್ರ ಪಕ್ಕದಲ್ಲೇ ಒಂದು ಭೂತರಾಯ ಸ್ವಾಮಿ ಅಂತ ಇದೆ. ಅಲ್ಲಿ ನಮ್ದು ಏನೇ ಕಷ್ಟ ಇದ್ರು, ಇಲ್ಲ ಏನೋ ಕೆಲಸ ಆಗಬೇಕು ಅಂದರೆ ಚೀಟಿ ಬರೆದಾಕೋದು ಉಂಡಿಗೆ, ಹರಕೆ ರೂಪದಲ್ಲಿ ಕುಂಬಳಕಾಯಿ ಮತ್ತು ತ್ರಿಶೂಲ ಕೊಡೋದು ತುಂಬ ವಿಶೇಷ ಅನಿಸ್ತು ನನಗೆ. ಆಮೇಲೆ ಅಲ್ಲೇ 12:30ಗೆ ನನಗೆ ದೇವಸ್ಥಾನದಲ್ಲೇ ಊಟ ಕೂಡ ಸಿಕ್ತು ನನಗೆ. ಅಲ್ಲೇ ಊಟ ತಿಂದ್ಕೊಂಡು ನಾನು ಬಸ್ ಹತ್ತಕ್ಕೆ ಹೋದೆ. ಇಲ್ಲಿ ಬಸ್ಸು ತುಂಬ ರೇರು ಇಲ್ಲಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗಂದೂರು ಚೌಡೇಶ್ವರಿಗೆ ಹೇಗೆ ಹೋದೆ, ಅಲ್ಲೇನು ಮಾಡಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.